ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನೆನ್ನೆ ಮ್ಯಾಚ್ ಮುಂಬೈ ವರ್ಸಸ್ CSK, ಆ ಮ್ಯಾಚ್ ಬಗ್ಗೆ ಎಲ್ಲವನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಮ್ಯಾಚಿಗೆ ಬರೋಣ. ಎಲ್ ಕ್ಲಾಸಿಕೋ ಎಲ್ ಕ್ಲಾಸಿಕೋ ಬದ್ನೇಕಾಯಿ ಎಲ್ ಕ್ಲಾಸಿಕೋ. ಇವ್ರು ನೆಟ್ಗೆ ಆಡಕ್ಕೆ ಬರ್ತಾ ಇಲ್ಲ. ಏನ್ ಇಷ್ಟೊಂದು ಡಿಫ್ರೆನ್ಸ್ ಇಂದ ಸೋಲೋದು? ಲಿಟ್ರಲಿ 103 ರನ್ಸ್ ಡಿಫ್ರೆನ್ಸ್ ಇಂದನ. ಈ ಮಾರ್ಜಿನ್ ಇಂದ ಇದುವರೆಗೂ ಮುಂಬೈ ಸೋತೆ ಇದ್ದಿಲ್ಲ ಚೆನ್ನೈ ವಿರುದ್ಧ. ಯಾವಾಗ್ಲೂ ಮುಂಬೈ ಆವಳಿ ಕೊಡ್ತಾ ಇತ್ತು ಚೆನ್ನೈ ವಿರುದ್ಧ. ಬಟ್ ಇವತ್ತು ನೋಡಿ ಒಂಥರ CSK ಮುಂಬೈನ ಡಾಮಿನೇಟ್ ಮಾಡಿ ಬಿಸಾಕಿದೆ, ತೀರಾ ಒನ್ ಸೈಡೆಡ್ ಮಾಡಿ ಬಿಸಾಕ್ತು. ನೋಡಿ ಯಾವ ತರ ಈ ತರ ವರ್ಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿದ್ದಿಲ್ಲ ಮುಂಬೈ ಕಡೆಯಿಂದ. ತೀರಾ ಇಷ್ಟೊಂದು ಒನ್ ಸೈಡೆಡ್. ನೋಡಿ ಮೊದ್ಲಲ್ಲಿ ಯಾವ ತರ ಇತ್ತು ಎಲ್ ಕ್ಲಾಸಿಕೋ ಅಂದ್ರೆ, ಅವಾಗೆಲ್ಲ ಗೇಮ್ಸ್ ಹತ್ರ ಬರ್ತಾ ಇತ್ತು, 5-4 ಅನ್ನೋದು ಇರ್ತಾ ಇತ್ತು. ಬಟ್ ಇತ್ತೀಚೆಗೆ ನೋಡಿ ಯಾವ ತರ ಇದೆ ಅಂದ್ರೆ, ಎರಡು ಟೀಮ್ ಅದೇ ತರ ಆಗ್ಬಿಟ್ಟಿದೆ. ಒಂಥರ ಎಲ್ ಕ್ಲಾಸಿಕೋ ಅರ್ಥನೇ ಇಲ್ಲ. ಸುಮ್ಮನೆ ನೋಡಿ ಮೇನ್ ಪ್ಲೇಯರ್ಸೇ ಇಲ್ಲ ಎಲ್ ಕ್ಲಾಸಿಕೋ ಅಂದ್ರೆ, ಧೋನಿ ಮತ್ತೆ ರೋಹಿತ್ ಶರ್ಮಾ. ಬಟ್ ಅವರೇ ಇಲ್ಲ ನೋಡಿ, ಮೇನ್ ಪ್ಲೇಯರ್ಸ್ ಇಲ್ದಂಗೆ ಇನ್ಯಾವ ಎಲ್ ಕ್ಲಾಸಿಕೋ. ಇದೊಂದೇನು ಅಷ್ಟೊಂದು ಸರಿಯಾಗಿ ಆಗಿಲ್ಲ. ಬಟ್ ಇಷ್ಟೊಂದು ತೀರಾ ಒನ್ ಸೈಡೆಡ್ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಮೋಸ್ಟ್ ಫೇವರೇಟ್ಸ್ ಇದ್ದಿದ್ದು ಮುಂಬೈ ಇಂಡಿಯನ್ಸ್ ವಿನ್ ಆಗೋಕೆ. ಬಟ್ ನೋಡಿ ಅವರೇ ಸೋತ್ರು ಅಂತ ಹೇಳ್ಬೋದು. ಅವ್ರು ಮಾಡ್ಕೊಂಡಿದ್ ಮಿಸ್ಟೇಕ್. ಬಟ್ ಇವ್ರಿಗೆ ಇನ್ನೊಂದು ಏನಾಯ್ತು ಅಂದ್ರೆ ಅಡ್ವಾಂಟೇಜ್, ಚೆನ್ನೈಗೆ ಡಿಫೆಂಡ್ ಮಾಡ್ಕೊಳ್ಳೋವಾಗ ಡ್ಯೂ ಫ್ಯಾಕ್ಟರ್ ಬಂದಿಲ್ಲ. ಮುಂಬೈಗೆ ಸ್ವಲ್ಪ ಕಷ್ಟ ಆಯ್ತು. ಡ್ಯೂ ಇದ್ದಿದ್ರೆ ಮುಂಬೈಗೆ ಆಡಕ್ ಈಸಿ ಆಗ್ತಾ ಇತ್ತು. ಡ್ಯೂ ಇದ್ದಿಲ್ಲ ಅಲ್ವಾ, ಆದ್ರಿಂದ ಮುಂಬೈ ಸ್ವಲ್ಪ ಕಷ್ಟಪಟ್ರು ಅಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನೋಡಿ. ಅವ್ರ ಸೀಸನ್ ಅಲ್ಲಿ ಇದು 2ನೇ ಸೆಂಚುರಿ. ಇವ್ರು ಸೆಂಚುರಿ ಮಾಡಿದಾಗಲೆಲ್ಲ ಏನಾಗಿದೆ, CSK ಮ್ಯಾಚ್ ವಿನ್ ಆಗಿದೆ. ಆದ್ರಿಂದ 2 ಮ್ಯಾಚ್ ಆಕ್ಚುಲಿ ಹೇಳ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಇಂದ ವಿನ್ ಆಯ್ತು. ಇವ್ರು ಸೆಂಚುರಿ ಏನಾದ್ರು ಸ್ಕೋರ್ ಮಾಡಿಲ್ಲ ಅಂದಿದ್ರೆ ಬೇರೆಯವ್ರ ಕಡೆಯಿಂದ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿದ್ದಿಲ್ಲ CSK ಕಡೆಯನ್ನು. ಮೇನ್ ಇವ್ರ ಕಡೆಯಿಂದಾನೇ ಬಿಗ್ ಸ್ಕೋರ್ ಬಂದಿರೋದು ಆ ಮ್ಯಾಚ್ ಅಲ್ಲಿ. ಆದ್ರಿಂದಾನೇ ಮ್ಯಾಚ್ ವಿನ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಸ್ಪಿನ್ನರ್ಸ್ ನ ಅವಳಿಗೆ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಮುಂಬೈ ಕಡೆ ನೋಡಿ, ಗಜನ್ಫರ್ 2 ವಿಕೆಟ್ಸ್ ತಗಂದ್ರೆ, ಮಿಚೆಲ್ ಸಾಂಟ್ನರ್ 1 ವಿಕೆಟ್. ಚೆನ್ನೈ ಅಂತ ಬಂದಾಗ ನೂರ್ ಅಹಮದ್ 2 ವಿಕೆಟ್ಸ್ ತಗಂದ್ರೆ, ಅಖಿಲ್ ಹುಸೇನ್ ಅವ್ರು 4 ವಿಕೆಟ್ಸ್ ತಗೊಂಡಿದ್ದಾರೆ. ಒಂಥರ ಇವತ್ತು ಸ್ಪಿನ್ನರ್ಸ್ ಅವಳಿ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಇವ್ರು ಚೆನ್ನೈಗೆ ಏನು ಅಡ್ವಾಂಟೇಜ್ ಆಯ್ತು ಅಂದ್ರೆ, ಇವರು ಮುಂಬೈ ಬ್ಯಾಟಿಂಗ್ ಆಡ್ಬೇಕಾದಾಗ ಡ್ಯೂ ಬಂದಿದ್ದಿಲ್ಲ. ಡ್ಯೂ ಏನಾದ್ರು ಬಂದಿದ್ರೆ ಚೆನ್ನೈಗೆ ಸ್ವಲ್ಪ ಆಡ್ಸ್ಕೊಂಡು ಡಿಫೆಂಡ್ ಮಾಡ್ಕೊಳಕ್ ಕಷ್ಟ ಆಗ್ತಾ ಇತ್ತು. ಮುಂಬೈ ಈಸಿಲಿ ರನ್ಸ್ ನ ಸ್ಕೋರ್ ಮಾಡಬಹುದಾಯ್ತು, ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಇತ್ತು. ಬಟ್ ನೋಡಿ ಡ್ಯೂ ಬಂದಿಲ್ಲ, ಸ್ವಲ್ಪ ಕಷ್ಟಪಟ್ಟರು. ಇಲ್ಲಿ ಸ್ಪಿನ್ನರ್ಸ್ ಪ್ಲೇಗ್ ಬಂದ್ರು, ಒಂಥರ ಬುಗ್ರಿ ತರ ತಿರ್ಗ್ಸಾಕ್ಬಿಟ್ರು ಮುಂಬೈ ಬ್ಯಾಟ್ಸ್ಮನ್ಸ್ ನ ಅಂತಾನೆ ಹೇಳ್ಬೋದು. ಟಾಸ್ ವಿನ್ ಆಗಿದ್ದು ಮುಂಬೈ ಬೌಲಿಂಗ್ ಮಾಡ್ತೀನಿ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ CSK ಪ್ಲೇಯರ್ಸ್ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗಾಯಕ್ವಾಡ್. ಇವ್ರು ಒಂಥರ ಇನಿಷಿಯಲ್ ಸ್ಟಾರ್ಟ್ ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗೇನೆ ಆಯ್ತು. 10 runs per over ಬರ್ತಾ ಇದ್ರು. ಇವ್ರು ವಿಕೆಟ್ ಕಳ್ಕೊಳ್ಳೋದು 3ನೇ ಓವರ್ ಅಲ್ಲಿ. ಋತುರಾಜ್ ಗಾಯಕ್ವಾಡ್ ಔಟ್ ಆಗ್ತಾರೆ ಗಜನ್ಫರ್ಗೆ. ನೆಕ್ಸ್ಟ್ ನೋಡಿ ಬರ್ತಾರೆ ಇವರು ಸರ್ಫರಾಜ್ ಖಾನ್ ಸಹ ಸ್ವಲ್ಪ ಅಗ್ರೆಸಿವ್ ಆಟ ಆಡ್ತಾರೆ. ಬಟ್ ಅವರು ಜಾಸ್ತಿ ಹೊತ್ತಿರಕ್ಕಾಗಲ್ಲ. ಅವ್ರು ಮಿಚೆಲ್ ಸಾಂಟ್ನರ್ಗೆ ಔಟ್ ಆಗಿ ಹೋಗ್ತಾರೆ. ಮತ್ತೆ ನೋಡಿ ಶಿವಮ್ ದುಬೆ ಅವ್ರ ಕಡೆಯಿಂದ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರು ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಮಾಡಿರ್ತಾರೆ. 6 ಓವರ್ಸ್ಗೆ 73 ರನ್ಸ್ ಸ್ಕೋರ್ ಮಾಡಿ 2 ವಿಕೆಟ್ಸ್ ಕಳ್ಕೊಂಡಿರ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡ್ತಾ ಇರ್ತಾರೆ ಆ ಟೈಮಲ್ಲಿ. ನೋಡಿ ಸಂಜು ಸ್ಯಾಮ್ಸನ್ ಲಾಸ್ಟ್ ತನಕ ಇರ್ತಾರೆ. ಲಾಸ್ಟ್ ತನಕ ಇದ್ದು ಒಂದು ಟಾರ್ಗೆಟ್ ನ ರೀಚ್ ಮಾಡೋ ತನಕ ಇದ್ರು. ಮತ್ತೆ ಇವ್ನ ಯಾರ ಕಡೆಯಿಂದ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಡೇವಿಡ್ ಬ್ರೇವಿಸ್ ಕಡೆಯಿಂದ ಒಂಥರ ಕ್ಯಾಮೆನ್ ಆಗಿ ಬಂತು ಅಂತ ಹೇಳ್ಬೋದು. ಮತ್ತೆ ಕಾರ್ತಿಕ್ ಶರ್ಮಾ ಅವ್ರು ಬಾಲ್ ವೇಸ್ಟ್ ಮಾಡಿದ್ರು. ಹೌದು, ಅವ್ರ ಕೈಯಲ್ಲಿ ಆಡಕ್ ಆಗ್ತಾ ಇಲ್ಲ, ಈ ಸೀಸನ್ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದೇ ಅವ್ರಿಗೆ ಫಸ್ಟ್ ಸೀಸನ್ IPL ಅಲ್ಲಿ, ಆದ್ರಿಂದ ಸ್ವಲ್ಪ ಕಷ್ಟ ಪಡ್ತಾ ಇದಾರೆ. ಮತ್ತೆ ಇನ್ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಜೇಮಿ ಓವರ್ಟನ್ ಇವ್ರಂತರ ಸಂಜು ಸ್ಯಾಮ್ಸನ್ಗೆ ಸಾಥ್ ಕೊಟ್ರು ಅಂತ ಹೇಳ್ಬೋದು ಲಾಸ್ಟ್ ಅಲ್ಲಿ. ಇಲ್ಲ ಅಂದ್ರೆ ಅಷ್ಟು ಸ್ಕೋರ್ ಹೋಗಕ್ ಆಗ್ತದಿಲ್ಲ. ಸಂಜು ಸ್ಯಾಮ್ಸನ್ ನೋಡಿ ಯಾವ ತರ ಆಡಿದ್ ಇನ್ನಿಂಗ್ಸ್, ಸಖತ್ತಾಗಿ ಆಡಿದ್ರು. ಲಾಸ್ಟ್ ತನಕ ಇದ್ರು. ಲಾಸ್ಟ್ ಅಲ್ಲಿ ಇವ್ರಿಗೆ ಅಷ್ಟೊಂದು ಸ್ಟ್ರೈಕ್ ಸಿಕ್ಕಿಲ್ಲ. ಇವ್ರೇನಾದ್ರು ಸೆಂಚುರಿ ಮಾಡ್ಕೋಬೇಕಂದ್ರೆ ಲಾಸ್ಟ್ ಓವರ್ ಅಲ್ಲಿ 11 runs ಬೇಕಾಗಿತ್ತು. ಬಟ್ ನೋಡಿ ಲಾಸ್ಟ್ ಓವರ್ ಎಲ್ಲ ಇವರೇ ಆಡಿದ್ರು. ಲಾಸ್ಟ್ ಓವರ್ ಅಲ್ಲಿ ಇವ್ರು ಆಡಿ 2 6 ಹೊಡೆದ್ರು, ಅಲ್ಲೇ ಸೆಂಚುರಿ ಆಯ್ತು. ಮತ್ತೆ ಲಾಸ್ಟ್ ಬಾಲ್ 4 ಔಟ್ ಫಿನಿಶ್ ಮಾಡ್ಕೊಟ್ರು. ಒಂಥರ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಈ ಮುಂಬೈ ಕಡೆ ಬೌಲಿಂಗ್ ಅಂತ ಬಂದಾಗ ಇವರು ಜಸ್ಪ್ರೀತ್ ಬುಮ್ರಾ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ರು, ಒಂದು ವಿಕೆಟ್ ತಗೊಂಡ್ರು. ಹಾರ್ದಿಕ್ ಪಾಂಡ್ಯ ಏನು ಎಕ್ಸ್ಪೆನ್ಸಿವ್ ಆಗ್ಬಿಟ್ರು ಬಿಡಿ. ಗಜನ್ಫರ್ ಇವರು 2 ವಿಕೆಟ್ ತಗೊಂಡ್ರು, ಸಖತ್ತಾಗಿ ಸ್ಪೆಲ್ ಹಾಕಿದ್ರು. 4 overs ಅಲ್ಲಿ 25 runs ಅಷ್ಟೇ ಕೊಟ್ಟಿದ್ದು. ಇನ್ನೆರಡು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡಿತಾ ಇದ್ದಂಗೆ ಇವರು ಟಾರ್ಗೆಟ್ ಕೊಟ್ಟಿದ್ದು 207. ಹೌದು, 208 runs ನ ಸ್ಕೋರ್ ಮಾಡಬೇಕಾಯ್ತು. ಇದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ ಮುಂಬೈ ಇಂಡಿಯನ್ಸ್. ಏನ್ ಆಡಿದ್ಯವರು, ಏನು ಇಲ್ಲ ಅವ್ರ ಬ್ಯಾಟಿಂಗ್ ಅಲ್ಲಿ. ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕ್ವಿಂಟನ್ ಡಿ ಕಾಕ್ ಕಡೆಯಿಂದ ಅಷ್ಟು ಆಡಕ್ಕಾಗಿಲ್ಲ. ಇವರು ದಾನಿಶ್ ಮಲವಾರ್ ಅವರು ಫಸ್ಟ್ನೇ ಓವರ್ ಅಲ್ಲಿ ಔಟ್ ಆದ್ರು, ಡಕ್ ಔಟ್ ಆದ್ರು ಅವರು. ಮತ್ತೆ ನಮಂದಿರ್ ಕೈಲೋ ಅವರು ಅಷ್ಟೇ ಡಕ್ ಔಟ್ ಆದ್ರು. ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಇವರಿಬ್ಬರ ನಡುವೆ ಒಂಥರ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು. ಇವ್ರ ನಡುವೆ 73 runs ಪಾರ್ಟ್ನರ್ಶಿಪ್ ಬಂತು 56 balls ಅಲ್ಲಿ. ಅದನ್ನ ಬಿಟ್ರೆ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೂರ್ಯಕುಮಾರ್ ಯಾದವ್ ಅಖಿಲ್ ಹುಸೇನ್ಗೆ ಔಟ್ ಆಗಿ ಹೋಗ್ತಾರೆ. ಮತ್ತೆ ತಿಲಕ್ ವರ್ಮಾನು ಅಷ್ಟೇ ಅಖಿಲ್ ಹುಸೇನ್ಗೆ ಔಟ್ ಆಗಿ ಹೋಗ್ತಾರೆ. ಇನ್ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ. ಆರಾಮಾಗಿ 104ಗೆ ಆಲ್ ಔಟ್ ಮಾಡಿ ಬಿಸಾಕ್ತಾರೆ. ಒಂಥರ ತೀರಾ ಒನ್ ಸೈಡೆಡ್ ಮಾಡಿ ಬಿಸಾಕ್ತಾರೆ CSK. ನೋಡಿ ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಅಖಿಲ್ ಹುಸೇನ್ 4 overs ಅಲ್ಲಿ 17 runs ಅಷ್ಟೇ ಕೊಟ್ಟಿರೋದು, 4 ವಿಕೆಟ್ಸ್ ತಗೊಂಡಿದ್ದಾರೆ. ನೋಡಿ ಎಕಾನಮಿ ಬಂದು 4.2, ಒಳ್ಳೆ ಸ್ಪೆಲ್ ಅಂತಾನೆ ಹೇಳ್ಬೋದು. ನೂರ್ ಅಹಮದ್ ಕಡೆಯಿಂದ 4 overs ಅಲ್ಲಿ 24 runs ಕೊಟ್ಟು 2 ವಿಕೆಟ್ಸ್ ತಗೊಂಡ್ರು. ಒಂಥರ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. CSK ಕಡೆ ಎಲ್ಲರೂ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ರು. ಇನ್ನು ಅಲ್ಲಿ ಅವ್ರು ಸ್ಕೋರ್ ಮಾಡಿರೋದೇ 104. ಇನ್ನು 104 ಅಂದ್ರೆ ಎಲ್ಲರೂ ಎಕನಾಮಿಕ್ ಆಗಿ ಮಾಡಿರ್ತಾರೆ.
ಇದೊಂಥರ ತೀರಾ ಒನ್ ಸೈಡೆಡ್ ಆಗ್ಬಿಟ್ಟು ನೋಡಕ್ ಅಷ್ಟೊಂದೇನು ಇಂಟ್ರೆಸ್ಟ್ ಬಂದಿಲ್ಲ. ಎಲ್ ಕ್ಲಾಸಿಕ್ ಅಂದ್ರೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಬಟ್ ಈ ತರ ಎಲ್ಲ ಆಗ್ಬಿಟ್ರೆ ಯಾವ ತರ ಹೇಳಿ. ಎಲ್ ಕ್ಲಾಸಿಕ್ ಕಳ್ದೋಗಿದೆ. 2 ಟೀಮ್ ಅಲ್ಲೂ ಅಷ್ಟೇ. ಆ ಟೈಮಲ್ಲಿ ಯಾವ ತರ ಆಡ್ತಾ ಇದ್ದಿತ್ತು ಮುಂಬೈ ಚೆನ್ನೈ ಅಂದ್ರೆ ಬೇರೆ ಟೀಮ್ಸ್ ಎಲ್ಲ ಭಯ ಬೀಳ್ತಾ ಇತ್ತು. ಬಟ್ ಇವಾಗ ನೋಡಿ ಎಲ್ಲಾ ಟೀಮ್ಸ್ ಇವ್ರನ್ನ ಡಾಮಿನೇಟ್ ಮಾಡೋ ತರ ಆಗ್ಬಿಟ್ಟಿದೆ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಬಾ.